ಏಲಕ್ಕಿ ಬಾಳೆ 20 1 kg-ಗೆ. ಯಜಮಾನ್ರೆ ಹೆಂಗೆ ಕೆಜಿ? ಕೆಜಿ 20 ರೂಪಾಯಿ ಸರ್. 20 ರೂಪಾಯಿ. ಇಷ್ಟೊಂದು ಕಮ್ಮಿ ಕೊಡ್ತಾ ಇದ್ದೀರಾ? ಜಾಸ್ತಿ ಕಾಯಿ ಬಂದಿದೆ ಸರ್, ಮಾಲ್ ಜಾಸ್ತಿ ಬಂದಿದೆ. ಹಾಂ, ಮಾಲ್ ಜಾಸ್ತಿ ಬಂದಿದೆ ಅದರಿಂದ ಕಾಯಿ ಚೆನ್ನಾಗಿರೋದು 30-32 ರೂಪಾಯಿ ಆಯ್ತು. 20-22 ರೂಪಾಯಿ ಆಗೈತೆ. ಅಲ್ಲ, ಬೆಂಗಳೂರಿನಲ್ಲಿ 70-80 ಮಾರ್ತಾ ಇದ್ದಾರೆ. ಮಾಡ್ತಾರೆ ಸರ್. ರೈತ ಹತ್ರ ಯಾರು ಖರೀದಿ ಮಾಡ್ತಾ ಇಲ್ವಲ್ಲ, ಕಮ್ಮಿ. ರೈತ ಹತ್ರ ತಗೊಳ್ತಾ ಇಲ್ಲ ಯಾರು. ಲಾಟ್ ಗಟ್ಲೆ ಬಿದ್ದದಲ್ಲ. ನಿಮ್ಮ ಹೆಸರೇನು? ನಮ್ಮ ಹೆಸರು ರಂಗಸ್ವಾಮಿ. ಯಾವ ಊರು? ಬರಗೌಡ ಪಡೆ. ಎಷ್ಟು ಹಾಕಿದ್ದೀರಾ ಬಾಳೆ? 1800 ಐತೆ. 1800. ನೋಡಿ, ರೈತರ ಸಮಸ್ಯೆ ಎಷ್ಟೊಂದಿದೆ ಅಂತ ಅಂದ್ರೆ, ಬಾಳೆಕಾಯಿ ಕೆಜಿಗೆ 20 ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರೆ. 1 kg-ಗೆ 20 ರೂಪಾಯಿ ಬಾಳೆಕಾಯಿ ಅಂತ ಅಂದ್ರೆ ಅದು ಏಲಕ್ಕಿ ಬಾಳೆಕಾಯಿ. ಬೆಂಗಳೂರಿನಲ್ಲಿ ಇದೇ ಮಾಲ್ಗಳಲ್ಲಿ 100-150 ರೂಪಾಯಿ ಮಾರಾಟ ಮಾಡ್ತಾರೆ. ಇಲ್ಲೊಂದು ವ್ಯಾಪಾರ ನಡೀತಾ ಇದೆ. 6 ಗೊನೆಗೆ 800 ರೂಪಾಯಿ ಕೇಳ್ತಾರೆ. ಎಷ್ಟಕ್ಕೆ ವ್ಯಾಪಾರ ಆಯ್ತು? ಎಷ್ಟಕ್ಕೆ ವ್ಯಾಪಾರ ಆಯ್ತು ಒಂದೇ? 1000ಕ್ಕೆ. ಎಷ್ಟು ಗೊನೆ? 6 ಗೊನೆ 1000 ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ನೋಡಿ, ಬೆಂಗಳೂರಿನವ್ರು ಬೇಗ ಬನ್ನಿ. ಬುಧವಾರ ಬಂದರೆ ಕುಣಿಗಲ್ನಲ್ಲಿ ಏಲಕ್ಕಿ ಬಾಳೆ ಸಿಗುತ್ತೆ. ಇಲ್ಲಿ ಸಾವಯವ ಕೃಷಿಯಿಂದ ಬೆಳೆದಿರುವಂಥ ಬಾಳೆಕಾಯಿಗಳು ಕೂಡ ಇಲ್ಲಿ ಲಭ್ಯ ಆಗುತ್ತೆ. ನೀವು ಬಂದು ತಗೊಂಡೋಗಿ ತಿನ್ಬೋದು. ಯಜಮಾನ್ರೆ, ಯಾವ ಊರಿಗೆ ತೊಗೊಂಡೋಗ್ತಾ ಇರೋದು? ಇದು ಎಲ್ಲಿಗೆ ತೊಗೊಂಡೋಗ್ತಾ ಇರೋದು ನೀವು? ಯಡಿಯೂರು. ಏನು ರೇಟಿಗೆ ತೊಗೊಂಡ್ರಿ? 35 ರೂಪಾಯಿ. ನೋಡಿ, ಇದು ಟಾಪ್, ಇದು ಫುಲ್ ಟಾಪು 30-35 ರೂಪಾಯಿಗೆ ತೊಗೊಂಡು ಅಂತ ಹೇಳ್ತಾ ಇದ್ದಾರೆ. ನೀವು ಹಣ್ಣು ಮಾಡಿ ಮಾರ್ತೀರಾ? ಇವ್ರು ಮಾರಾಟಗಾರರು. ಯಡಿಯೂರಿನಲ್ಲಿ ಅಂಗಡಿ ಇದೆ, ಹಾಗಾಗಿ ಏಲಕ್ಕಿ ಬಾಳೆನ ತೊಗೊಂಡೋಗ್ತಿದ್ದಾರೆ. ಏನು ರೇಟು ಯಜಮಾನ್ರೆ? ಬಾಳೆಕಾಯಿ ಏನು ರೇಟು? ಮಾತಿಲ್ಲ, ಬರೀ ಮೌನವೇ ಎಲ್ಲ. ಯಾಕೆ ಮಾತು ಬರಲ್ವಾ? ಓ, ಮಾತು ಬರಲಿಲ್ಲ ಅಂದರೆ ಹೆಂಗೆ ವ್ಯವಹಾರ ಮಾಡ್ತೀರಾ? ಏನು ರೇಟು ಗುರು ಇದು? 30 ರೂಪಾಯಿ ಕೆಜಿ. ಬುಧವಾರ ನಡೆಯುತ್ತೆ ಸಂತೆ ಕುಣಿಗಲ್ನಲ್ಲಿ. ಲಾರಿಗಟ್ಟಲೆ ಬಾಳೆಕಾಯಿನ ಇಲ್ಲಿಂದ ತುಂಬ್ತಾರೆ. ಹೆಚ್ಚಾಗಿ ಬೆಂಗಳೂರಿಗೆ ಬರೋವಂಥ ಬಾಳೆ ಕುಣಿಗಲ್ದನೆ ಏಲಕ್ಕಿ ಬಾಳೆ. ಏನು ರೇಟ್ ಯಜಮಾನ್ರೆ ಇದು ಬಾಳೆಕಾಯಿ? ಹಾಂ, 30-25. 25-30 ಆಯ್ತಾ ವ್ಯವಹಾರ? ಇನ್ನೂ ಇಲ್ವಾ? ಆಯ್ತಾ? ಯಾವ ಊರಿಗಿದು? ಸರ್ ಇದು ಬೆಂಗಳೂರು. ನೋಡಿ, ವಸಂತವಾಣಿಲಿ ಸಂತೆಯಲ್ಲಿ ಮಧ್ಯವರ್ತಿಗಳು, ದಲ್ಲಾಳಿಗಳು ಅವಳಿ ಜಾಸ್ತಿ ಆಗ್ಬಿಟ್ಟಿದೆ. ಇದರಿಂದ ರೈತರಿಗೆ ಬೆಂಬಲ ಬೆಲೆ ಸಿಗ್ತಿಲ್ಲ. ಮಧ್ಯ ಇರೋದೇ ರೇಟ್ ಕಮ್ಮಿ, ಅದರಲ್ಲೂ ದಲ್ಲಾಳಿಗಳು ಮಧ್ಯವರ್ತಿಗಳು ಬಂದು ರೈತನ ಹಾಳು ಮಾಡ್ತಾರೆ. ದಯವಿಟ್ಟು ಶಾಸಕರು ಇದೊಂದು ಹಾಕಬೇಕು, ಮನಸ್ಸಿಗೆ ಹಾಕೊಂಡು ರೈತರಿಗೆ ಸರಿಯಾಗಿ ಡಾಕ್ಟರ್ ರಂಗನಾಥ್ ಅವರು ಇದೊಂದು ತಲೆಗೆ ಹಾಕೊಂಡು. ಯಾವ ತರ ಮಧ್ಯವರ್ತಿಗಳು ನಡೀತಾ ಇದೆ? ದಲ್ಲಾಳಿದಲ್ಲಿ ಈಗ ರೈತರುಗಳು ದಲ್ಲಾಳಿಗಳು ತಗೋತಾರೆ ಒಂದು ಬೆಲೆಗೆ, ತಿರ್ಗಾ ಇನ್ನೊಬ್ರು ಬೇರೆಯವರಿಗೆ ಐಟಮ್ ಅದನ್ನ ಜಾಸ್ತಿ ಹಾಕ್ತಾರೆ. ಅದರಿಂದನೇ ಇಲ್ಲಿ ದಲ್ಲಾಳಿಗಳು ಸರಿಯಾಗಿ ಅವಳಿಗಳಿಂದ ರೈತರಿಗೆ ಸರಿಯಾದ ಬೆಲೆ ದೊರಕ್ತಿಲ್ಲ. ನೋಡಿ, ಇನ್ನ ಎಷ್ಟೋ ಗೊನೆಗಳು ಇನ್ನ ಮಾರಾಟನೇ ಆಗಿಲ್ಲ, ಹಂಗೆ ಬಿದ್ದವೆ. ಈ ರೈತರು ಏನ್ ಮಾಡ್ತಾರ? ಗೊನೆಗಳು ಬಿದ್ದಿರವ ಇಲ್ಲಿ ಡೈರೆಕ್ಟ್ ರೈತರ ತವಿಂದ ತಗೊಂಡ್ರೆ ಯಾವ್ದು ತೊಂದರೆ ಆಗಲ್ಲ. ಆದ್ರೆ ದಲ್ಲಾಳಿಗಳು ಬಂದು ರೈತರಿಂದ ಕಮ್ಮಿ ತಗೊಂಡು ಅದನ್ನ ಖರೀದಿದಾರಿಗೆ ಅಂಗಡಿಗಳೇ ಜಾಸ್ತಿ ಮಾಡ್ತಾರೆ. ಅಂಗಡಿ ಇರೋರಿಗೆ ದಯವಿಟ್ಟು ಶಾಸಕರು ಇನ್ನೊಂದು ಸ್ವಲ್ಪ ತಲೆಗೆ ಹಾಕಬೇಕು. ಯಾವ್ದು ಬೆಲೆ ಆಯ್ತದ 35 ರೂಪಾಯಿ, ಈಗ ರೇಟ್ ಜಾಸ್ತಿನೇ ಇದ್ರೆ ಅಷ್ಟೇ. ಈಗ ಮೈಸೂರು ಬೆಲೆ 40 ರೂಪಾಯಿ ಇದೆ, ಸ್ಟಾರ್ಟಿಂಗ್ 35-36 ಕೌಚ ಹಾಕ್ಬಿಡ್ತಾರ. ಈಗ ಅದೇ ಅದು 35 ಆಗುತ್ತೆ, ಅದೇ ಬೆಲೆಯಲ್ಲಿ ಸಂತೆಲ್ ಹಂಗೆ ಆಡ್ಸ್ಕೊಂಡ್ ಹೊಂಟೈತಾರೆ. ಈಗ ರೈಸ್ ಮಾಡಕ್ ಬಿಡಲ್ಲ. ಯಾವ್ದಾಗಿರೋದೇ 35. ನಿಮ್ಮ ಹೆಸರು? ನಮ್ಮ ಹೆಸರು ಕಾರ್ತಿಕ್ ಅಂದ್ಬಿಟ್ಟು ಸರ್. ಯಾವ ಊರು? ಸರ್ ಶೆಟ್ಟಿಗೆರೆ. ಓಕೆ. ನಿಮ್ಮ ಹೆಸರು? ದಿಲೀಪ್ ಕುಮಾರ್. ಯಾವ ಊರು? ಶೆಟ್ಟಿಗೆರೆ. ಓಕೆ.
ನೋಡಿ, ಇದು ಯುವ ರೈತರ ಸಮಸ್ಯೆ. ನಾವು ಕಷ್ಟ ಬಿದ್ದು ಬಾಳೆ ಗಿಡ ಬೆಳೆದಿದ್ದೀವಿ, ಬಾಳೆಕಾಯಿನ ತೊಗೊಂಬಂದು ಕುಣಿಗಲ್ ಮಾರುಕಟ್ಟೆಗೆ ಹಾಕಿದ್ರು ಕೂಡ ಇಲ್ಲಿ ಮಧ್ಯದ ದಳ್ಳಾಳಿಗಳು ನಾವು ತಿನ್ನುವಂಥ ಲಾಭನ ಅವ್ರು ತಿಂತಾ ಇದ್ದಾರೆ. ನಾವು 1 ವರ್ಷ ಬೆಳೆಯೋ ಬಾಳೆಗೆ ಅವರು 1 ನಿಮಿಷದಲ್ಲಿ ಲಾಭ ಮಾಡ್ಕೊಂಡು ಹೋಗ್ತಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಶಾಸಕರು ಸೇರಿದಂತೆ ಅಧಿಕಾರಿಗಳು ಈ ಕಡೆ ಗಮನ ಕೊಡಬೇಕು, ದಳ್ಳಾಳಿಗಳ ಹಾವಳಿಗೆ ನಿಯಂತ್ರಣ ಮಾಡಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಈಗ ನೋಡ್ತಾ ಇದ್ದೀರಲ್ಲ, ಈ ಸಂಪೂರ್ಣ ಏರಿಯಾದಲ್ಲಿ ಬಾಳೆಕಾಯಿ ಬೆಳಿಗ್ಗೆ 4 ಗಂಟೆಯಿಂದ ವ್ಯಾಪಾರ ಶುರುವಾಗುತ್ತೆ. ಸುಮಾರು ಹೆಚ್ಚು ಕಮ್ಮಿ 100 ಲೋಡ್ಗಳು ಇಲ್ಲಿಂದ ಮಾರಾಟ ಆಗುತ್ತೆ. ಈಗ ನಾನು ಬಂದಿರೋದು ಆಲ್ರೆಡಿ 8:30 9 ಗಂಟೆ ಆಗಿದೆ. 4 ಗಂಟೆಯಿಂದಲೂ ಕೂಡ ವ್ಯಾಪಾರ ಶುರುವಾಗುತ್ತೆ. ಆದರೆ ಕುಸಿದು ಬಿದ್ದ ಬಾಳೆ ಬೆಲೆಯಿಂದ ರೈತರು ಕಂಗಾಲಾಗಿದ್ದಾರೆ. ಹಲವಾರು ರೈತರು ತೊಗೊಂಬಂದಿರೋ ಬಾಳೆಕಾಯಿಗಳನ್ನ ಮಾರಾಟ ಮಾಡೋಕ್ಕಾಗ್ದಲೇ ಬಿಟ್ಟೋಗುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇಲ್ಲೊಂದು ನಮ್ಮ ರೈತರು ಚಳಿಗೆ ಬೆಂಕಿ ಕಾಯಿಸ್ಕೊಂಡು ಕೂಳ್ತಿದ್ದಾರೆ. ಇದು ಆಯ್ತಾ, ಇದು ಐಟಮು ನೋಡಿ, ಇದಿನ್ನೂ ವ್ಯಾಪಾರ ಆಗಿಲ್ಲ. ಎಷ್ಟು ಹೇಳ್ತಾ ಇದ್ದೀರಾ? ಯಾರು ರೈತರಿದು? ಎಷ್ಟು ಬೆಳೆದಿದ್ದೀರಾ ನೀವು? 1000 ಗುಣಿ ಬೆಳೆದಿದ್ದೀರಾ. ಎಷ್ಟಕ್ಕೆ ಮಾರ್ತಾ ಇದ್ದೀರಾ ಈಗ ಇದನ್ನು? ಹೇಳೋರೆ ಬಂದು ಮಾತಾಡ್ಸೋರೆ ಇಲ್ವಲ್ಲ. ಈಗ ಏನು ಮಾಡ್ತೀರಾ? ಈಗ ತಂದುಬಿಟ್ಟಿದ್ದೀರಾ ಮಾರ್ಕೆಟ್ಗೆ? ಏನು ಮಾಡೋದು ಅಂತ ಕೂತಿದ್ದೀವಿ ಸುಮ್ಮನೆ ನೋಡ್ಕೊಂಡು. ಇನ್ನೂ ಅಷ್ಟೊಂದು ನೋಡ್ತೀವಿ, ಆಮೇಲೆ ಬಿಟ್ಟು ಹೋಯ್ತೀವಿ ಗುಡ್ಡೆನೇ. ಅಯ್ಯೋ, ನೋಡಿದ್ರಲ್ಲ ಸ್ನೇಹಿತರೆ, ತಂದಿರೋ ಬಾಳೆಕಾಯಿನ ಮಾರ್ಕೆಟ್ನಲ್ಲೇ ಬಿಟ್ಟೋಗ್ತೀವಿ ಅಂತ ರೈತರು ಹೇಳ್ತಾ ಇದ್ದಾರೆ. 1 ವರ್ಷ ಬಾಳೆ ಬೆಳೆಯೋದು ಕೇವಲ 1 ತಿಂಗಳಲ್ಲ, 1 ವರ್ಷ. 1 ವರ್ಷ ರೈತ ಬೆಳಿಬೇಕಾದ್ರೆ ಅದೆಷ್ಟು ಕಷ್ಟ ಬಿದ್ದಿರ್ತಾರೆ. ತಮ್ಮ ಬದುಕನ್ನೇ ಅದಕ್ಕೆ ಬೆಳಿಗ್ಗೆ ರಾತ್ರಿ ಅಂದಲೇ ಅದಕ್ಕೆ ನೀರಾಯಿಸಿ, ಹೆಂಡತಿಯ ಅಥವಾ ಮಕ್ಕಳನ್ನ ಒಡವೆನ ಮಾರಿ ಗೊಬ್ಬರಗಳನ್ನ ಹಾಕಿ ಬಾಳೆಯನ್ನು ಬೆಳೆದಿರ್ತಾರೆ. ಇಂತಹ ದರದಲ್ಲಿ ಜೊತೆಗೆ ಈ ಮಧ್ಯಸ್ಥಿಕೆ ದಳ್ಳಾಳಿಗಳ ಹಾವಳಿಯ ಜೊತೆಗೆ ಕುಸಿದ ಬೆಲೆಯಿಂದ ರೈತರು ಕಂಗಾಲಾಗಿದ್ದಾರೆ. ದಯವಿಟ್ಟು ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಶಾಸಕರು ಇದರ ಕಡೆ ಗಮನ ಕೊಡಬೇಕು. ಈ ದಳ್ಳಾಳಿಗಳ ಹಾವಳಿ ನಿಯಂತ್ರಣ ಮಾಡಬೇಕು. ಕೇವಲ 70 ಕಿಲೋಮೀಟ್ರ್ ಇದೆ ಬೆಂಗಳೂರು 70 ಕಿಲೋಮೀಟ್ರ್ ಇದೆ. ಇದು ಆಯ್ತಾ? ಇದು ಐಟಮು ಏನು ರೇಟ್ಗಾಯಿತು? 20 ರೂಪಾಯಿ. ನಿಮ್ಮ ಮಾರಿದ್ದ ತೊಗೊಂಡಿದ್ದ ನೀವು? ಯಾವ ಊರಿನವರು? ಇದೇ ಊರು. ಏನು ಇಷ್ಟೊಂದು ಕಮ್ಮಿ ಆಗಿದೆಯಲ್ಲ ರೇಟ್? ಏನು ಸಮಸ್ಯೆ? ವ್ಯಾಪಾರ ಇಲ್ಲ, ಬಿಸ್ನೆಸ್ ಇಲ್ಲ, ಬೀದಿಗಳಲ್ಲೆಲ್ಲ ಮಾರ್ತಾ ಇದ್ದೀವಿ. ವ್ಯಾಪಾರ ಇಲ್ದಲ್ಲೇ ರೈಟ್ ಡೌನ್ನು ಅಷ್ಟೇನೆ, ಬೇರೆ ಇನ್ನೇನು ವಿಷಯ ಇಲ್ಲ. ಬೇರೆ ಕಡೆಯಿಂದ ಹಣ್ಣು ಬರ್ತಾ ಇದ್ದ, ಕಾಯಿ ಬರ್ತಾ ಇದ್ದ? ಬೇರೆ ಕಡೆಯಿಂದನೂ ಫುಲ್ ಬರ್ತಾ ಇದೆ. ತಮಿಳ್ನಾಡಿಂದ ಬರ್ತಾ ಇದೆ, ಆಂಧ್ರದಿಂದ ಬರ್ತಾ ಇದ್ದಾರೆ. ಮೊದಲೇ ಎಲ್ಲ ತಮಿಳ್ನಾಡು ಆಂಧ್ರ ಏಲಕ್ಕಿ ಬೆಳೀತಿರ್ಲಿಲ್ಲ, ಈಗ ಭಯಂಕರ ಬೆಳೀತವ್ರು. ಅವ್ರು ತಂದು ಇಲ್ಲಿ ಸುರಿತಾರೆ. ಇಲ್ಲಿ ಬೆಂಗಳೂರು ಮಾರ್ಕೆಟು ಎಲ್ಲ ಡೌನ್ ಆಗೋಗುತ್ತೆ. ಕ್ಯಾಶ್ ಬರೋರಿಗೆಲ್ಲ 5 ರೂಪಾಯಿ 10 ರೂಪಾಯಿ ಕಮ್ಮಿ ಕೊಡ್ತಾರೆ ಅವರು. ಇಲ್ಲಿ ಯಾರು ಬರೋರಿಲ್ಲ. ಈ ಸಂತೆಗಳಲ್ಲಿ ಯಾರು ಹೊರಗಡೆ ಅವ್ರು ಬಂದು ಕಾಯಿ ಖರೀದಿ ಮಾಡೋರಿಲ್ಲ. ಹಾಗಾಗಿ ರೈಟ್ ಡೌನು. ರೈತರಿಗೂ ಕಷ್ಟ, ಭಾಳ ಕಷ್ಟ ಆಗಿಬಿಟ್ಟಿದೆ. ರೈತರು ಬಾಳೆ ಹಾಕೋದೇ ಬೇಡ ಅಂತವ್ರೆ. ನಿಮ್ಮ ಹೆಸರು? ನಮ್ಮ ಹೆಸರು ಶಫಿ ಅಂತ. ಯಾವ ಊರು? ಇದೇ ಊರು, ಕುಣಗಲ್ಲೆ. ನೋಡೋರಲ್ಲ ಸ್ನೇಹಿತರೆ, ಶಫಿ ಅನ್ನೋರು ಒಬ್ಬರು ಮಾರಾಟಗಾರರು. ಅವ್ರು ಹೇಳೋ ಲೆಕ್ಕ ಏನು ಕರ್ನಾಟಕದಲ್ಲಿ ಮಾತ್ರ ಏಲಕ್ಕಿ ಬೆಳೀತಾ ಇದ್ದಂಥ ಒಂದು ಪ್ರದೇಶ ಇವತ್ತು ಆಂಧ್ರ ತಮಿಳುನಾಡುಗಳಲ್ಲೂ ಏಲಕ್ಕಿ ಬೆಳೀತಾ ಇದ್ದಾರೆ. ಹಾಗಾಗಿ ಹೆಚ್ಚು ಉತ್ಪಾದನೆ ಆಗ್ತಾ ಇದೆ. ಪಕ್ಕದ ಬೃಹತ್ ಬೆಂಗಳೂರಿಗೆ ಹೊರಗಡೆಯಿಂದ ಬಾಳೆಕಾಯಿ ಬರೋದ್ರಿಂದ ಕಡಿಮೆ ಬೆಲೆಗೆ ಬೀದಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಅಂದರೆ ಕುಣಿಗಲ್ ಮಾರುಕಟ್ಟೆಯಲ್ಲೂ ಕೂಡ ದರ ಕುಸಿದಿದೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಕೇಳಿಸ್ಕೋಬೇಕು. ಇದು ನೋಡ್ತಾ ಇರೋರು ಒಂದಿಷ್ಟು ಶೇರ್ ಮಾಡಿ. ಮತ್ತು ಎಂತಕ್ಕೆ ಅಂತ ಅಂದರೆ ಬೆಂಗಳೂರಿನಲ್ಲಿ ಮಾಲ್ಗಳಲ್ಲಿ 100-200 ರೂಪಾಯಿ, ಕನಿಷ್ಠ 100 ರೂಪಾಯಿ ಕಮ್ಮಿ ಯಾರು ಮಾಲ್ಗಳಲ್ಲಿ ಏಲಕ್ಕಿ ಬಾಳೆ ಮಾರೋದಿಲ್ಲ. ಅಲ್ಲಿ 100 ರೂಪಾಯಿ ಕೊಟ್ಟು ಏಲಕ್ಕಿ ಬಾಳೆ ತೊಗೊಂಡೋಗೋದು ಬದಲು ಪ್ರತಿ ಬುಧವಾರ ನೀವು ಈ ಮಾರುಕಟ್ಟೆಗೆ ಬಂದು, ಕುಣಿಗಲ್ಲು ಮಾರುಕಟ್ಟೆಗೆ ಬಂದು ನಿಮಗೆ ಬೇಕಾದಷ್ಟು ಬಾಳೆಕಾಯಿಗಳನ್ನ ತಗೊಂಡೋಗಿ ಸಾವಯವವಾಗಿ ಅದನ್ನು ಹಣ್ಣು ಮಾಡಿಕೊಂಡು ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಬಂಧುಗಳೇ, ನೀವು ರೈತರಿಗೆ ಯಾವ ರೀತಿ ಸಹಾಯ ಮಾಡೋದಕ್ಕೂ ಆಗೋಲ್ಲ. ಇಂಥ ಕಡಿಮೆ ಬೆಲೆ ಇರುವಂಥ ಸಂದರ್ಭದಲ್ಲಿ ಖರೀದಿ ಮಾಡೋದ್ರ ಮುಖಾಂತರ ಅವ್ರಿಗೊಂದಿಷ್ಟು ಸಹಾಯ ಮಾಡ್ಬೋದು. ಇದುವರೆಗೂ ನೋಡಿದಂಥ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.
ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ರೈತರ ಸಮಸ್ಯೆಯ ಬಗ್ಗೆ ಹಾಗೂ ಅವರಿಗೆ ಬೇಕಾದ ಒಂದು ಮಾರುಕಟ್ಟೆ ದರ ಕಲ್ಪಿಸೋದಕ್ಕೋಸ್ಕರ ಒಂದಿಷ್ಟು ಶೇರ್ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.